ಕುಂಭ ರಾಶಿನಲ್ಲಿ ಹುಟ್ಟಿರುವಂತಹವ್ರಿಗೆ ಈ ಶನಿಯ ನಕ್ಷತ್ರದ ಸಂಚಾರದ ಫಲ ಮತ್ತು ವಕ್ರೀಗತನಾದಾಗ ಆಗುವಂತಹ ಗೋಚಾರದ ಸೂಚಿತ ಫಲಗಳೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ 7.5 ನಡೀತಾ ಇದೆ. 7.5 ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಡಿಯೋ ಅನ್ನೋದಕ್ಕಿಂತ ಕುಂಭರಾಶಿಯ ಪ್ರತಿ ವಿಡಿಯೋನಲ್ಲೂ ಹೇಳ್ತಾನೆ ಬರ್ತಾ ಇದ್ದೀವಿ. ಏನಂದ್ರೆ ನಿಮ್ಗಿದು ಎಷ್ಟನೇ ಬಾರಿ ನಡೀತಾ ಇದೆ ನೋಡ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಮಾತ್ರ ಶನಿ ತುಂಬಾ ಪೀಡಾಕಾರಕನಾಗಿರ್ತಾನೆ. 2ನೇ ಬಾರಿ ನಡೀತಾ ಇದ್ರೆ ಯೋಗಕಾರಕನಾಗಿರ್ತಾನೆ. ಅಥವಾ ಶನಿಯ ಅಷ್ಟಕ ವರ್ಗದ ಬಿಂದುಗಳು ಕಡಿಮೆಯಾಗಿದ್ರೆ, 4ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಮಾತ್ರ ಸಮಸ್ಯೆಗಳು, ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ಚೆನ್ನಾಗಿರತ್ತೆ ಜೀವನ ಅಂತ ತುಂಬಾ ಬಾರಿ ಹೇಳ್ತಾನೆ ಇದ್ದೀವಿ. ಅದೆಷ್ಟೋ ಜನಕ್ಕೆ ಅರ್ಥವಾಗಿದೆ, ಒಂದಷ್ಟು ಜನಕ್ಕೆ ಅರ್ಥವೂ ಸಹ ಆಗಿಲ್ಲ. ಹಾಗಾಗಿ ನಿಮ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸಲ ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸಂಚಾರದ ಸ್ಥಾನವನ್ನ ನೋಡಿ ನಿಮಗೆ ಎಷ್ಟನೇ ಬಾರಿ ನಡೀತಾ ಇದೆ ಅನ್ನೋದನ್ನ ಗುರುತು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಅಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳಿದ್ದಾವೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಈಗ 7.5 ಅಂತೂ ನಡೀತಾ ಇದೆ. ಶನಿಯ ಪೀಡನ ಅವಧಿ ಸಾಮಾನ್ಯ, ಅಂದ್ರೆ 7.5 ಬಂದಾಗ ಸಮಸ್ಯೆಗಳು ಇರುತ್ತೆ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂತಹದ್ದೇ. ಹಾಗಂತ ಹೇಳಿ ಇದೇ ನಮ್ಮ ಬದುಕನ್ನ ಕೆಡಕು ಮಾಡ್ಬಿಡತ್ತೆ ಅನ್ನುವಂಥದ್ದು ಅಷ್ಟೇ ನಮಗೆ ಒಂದು ಅಪನಂಬಿಕೆಯ ವಿಚಾರವೂ ಸಹ ಆಗಿರುತ್ತೆ. ನಿಮ್ಮ ಯೋಗ ಪ್ರಕಾರವಾಗಿ ಯಾವ ರೀತಿಯ ಫಲಗಳನ್ನ ಅನುಭವಿಸಬೇಕು ಅನ್ನೋದನ್ನ ಜನ್ಮ ಜಾತಕದಲ್ಲಿರುತ್ತೆ. ಜೊತೆಗೆ ಎಷ್ಟನೇ ಬಾರಿ ನಡೀತಾ ಇದೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ 2ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದಾಗಿ, 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಇದು ನಿಮಗೆ ಕೊನೆಯ ಅವಧಿ. ಅಂದ್ರೆ ಇನ್ನೇನಿನ ಸ್ವಲ್ಪ ತಿಂಗಳುಗಳಲ್ಲಿ 7.5 ಮುಕ್ತಾಯದ ಯೋಗವನ್ನ ಅನುಭವಿಸ್ತೀರ. ಪಟ್ಟ ಕಷ್ಟಗಳು ಒಂದು ಹಂತಕ್ಕೆ ಬಗೆಹರಿಯುತ್ತೆ. ಆದ್ರೆ ಇನ್ನಷ್ಟು ತಿಂಗಳುಗಳ ಕಾಲ ಇದೆಯಲ್ಲ, 16 ತಿಂಗಳು ಇದೆಯಲ್ಲ, ಆ ಒಂದು ತಿಂಗಳುಗಳನ್ನು ಹೇಗೆ ಕಳೆಯೋದು? ಇನ್ನೊಂದಷ್ಟು ತಿಂಗಳುಗಳ ಕಾಲ ಇದೆಯಲ್ಲ, ಅಷ್ಟು ತಿಂಗಳುಗಳನ್ನ ಹೇಗೆ ಕಳೆಯುವಂತಹದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದು ದ್ವಿತೀಯ ಸ್ಥಾನದ ಸಂಚಾರ, ಕೊನೆಯ ಭಾಗದ ಸಂಚಾರ, ರಜತ ಪಾದ ಆಗಿರೋದ್ರಿಂದ ಸ್ವಲ್ಪ ಬಲಾಢ್ಯನೂ ಆಗಿದ್ದಾನೆ. ಶುಭ ಮತ್ತು ಅಶುಭ ಫಲದ ಮಿಶ್ರಣ ಆಗಿರತ್ತೆ. ಹಾಗಾಗಿನೇ ಈ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಕೆಲಸ ಕಾರ್ಯಗಳು ಮುಗ್ದೇ ಹೋಯ್ತು ಅಂತ ಅನ್ಕೊಳ್ತೀರಿ, ಕೈಯಿಂದ ಜಾರಿ ಹೋಗ್ತಕ್ಕಂತಹದ್ದು, ಸುಖ ದುಃಖಗಳು ಸಮ ಪ್ರಮಾಣದಲ್ಲಿ ಬರ್ತಾ ಹೋಗ್ತಕ್ಕಂಥದ್ದು, ಲಾಭವೂ ಆಗತ್ತೆ, ಹಾನಿಯೂ ಸಹ ಆಗ್ತಕ್ಕಂಥದ್ದು. ನೀವು ಒಂದ್ ಕಡೆ ಪಡ್ಕೊಳ್ತಾ ಹೋಗ್ತಾ ಇರ್ತೀರಾ, ಅದೇ ರೀತಿಯಾಗಿ ಪಡ್ಕೊಂಡದ್ದನ್ನು ಉಳಿಸ್ಕೊಳ್ಳೋಕ್ ಸಾಧ್ಯ ಆಗದೆ ಆ ಕಳ್ಕೊಂಡದ್ದರ ಚಿಂತೆಯನ್ನು ಪಡುವಂತಹ ಸಂದರ್ಭಗಳು ಈ ಸಮಯದಲ್ಲಿ ಉಂಟಾಗುತ್ತೆ. ಕುಂಭ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಜಾಗ್ರತೆಯಾಗಿರಿ. ಸಾಲಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು, ಕಾರ್ಯ ಸಾಧನೆಗಾಗಿ ಬಹಳ ತಿರುಗಾಟಗಳನ್ನ ಪಡಬೇಕಾಗತ್ತೆ, ಚಿತ್ತ ಚಾಂಚಲ್ಯಗಳು ಜಾಸ್ತಿ ಆಗುವಂಥದ್ದು, ಸ್ತ್ರೀಯರಿಂದ ಅವಮಾನವನ್ನ ಎದುರಿಸಬೇಕಾಗತ್ತೆ. ಕುಂಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಗ್ರತೆಯಾಗಿದ್ದು ಯಾರೊಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿವಾದಗಳಿಗೆ ಸಿಕ್ಕಾಕಕ್ ಹೋಗಬೇಡಿ. ತಾಯಿ ಆಗಿರ್ಲಿ, ತಂಗಿ ಆಗಿರ್ಲಿ, ಅಕ್ಕನಾಗಿರ್ಲಿ, ಹೆಂಡತಿ ಆಗಿರ್ಲಿ, ಪ್ರೇಯಸಿ ಆಗಿರ್ಲಿ, ಸಂಬಂಧಿಗಳಾಗಿರ್ಲಿ, ಒಂದು ಗೆರೆ ಹಾಕೊಂಡು ಜೀವನ ಮಾಡೋದನ್ನು ಕಲ್ತ್ಕೊಳ್ಳಿ. ಉದ್ಯೋಗ ವ್ಯವಹಾರಗಳಲ್ಲಿ ಧನಹಾನಿಗಳು ಉಂಟಾಗ್ತಕ್ಕಂತಹದ್ದು, ಹಣದ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಾಲಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಹಾಗಾಗಿ ಜಾಗ್ರತೆಯಾಗಿರ್ಬೇಕಾಗತ್ತೆ. ತುಂಬಾ ಹುಷಾರಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಬಹಳ ವ್ಯಾಜ್ಯಗಳು, ಅಪಜಯಗಳು ಉಂಟಾಗ್ತಕ್ಕಂತಹದ್ದು, ದುಂದು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂತಹದ್ದು ಆಗತ್ತೆ. ಹಾಗಾಗಿ ತುಂಬಾನೇ ಯೋಚನೆ ಮಾಡಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂತಹದ್ದು ಒಳ್ಳೆಯದು. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಏನೇನೋ ಆರೋಪ ಅಪವಾದಗಳು ಬರಬಹುದು. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಈಗ 7.5 ಬೇರೆ ನಡೀತಾ ಇದೆ, ಈ ಕಡೆ ಗುರುಬಲ ಬೇರೆ ಕಳ್ಕೊಳ್ತಾ ಇದ್ದೀರಾ. ಷಷ್ಠಕ್ಕೆ ಗುರುವಿನ ಸಂಚಾರ ಇರತಕ್ಕಂತಹದ್ದು. ಸೊ ಹಾಗಾಗಿ ಒಂದ್ ಹಂತಕ್ಕೆ ಗುರುಬಲ ಇರೋವರೆಗೂ ಹೇಗೋ ನಡೆದದ್ದಾಯ್ತು, ಆದ್ರೆ ಈಗ ಗುರುಬಲವೂ ಸಹ ಇಲ್ಲ, ಶನಿ ಬಲವೂ ಸಹ ಇಲ್ಲ. ಒದ್ದಾಟದ ಸಮಯ. ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ಆ ಶನಿಯ ರಕ್ಷಾ ಕವಚವನ್ನ ನೀವು ಧರಿಸ್ಕೊಳ್ಳಿ ದೇಹದಲ್ಲಿ. ಅದರಿಂದ ನಿಮ್ಗೆ ಬಹಳ ಅನುಕೂಲಗಳು ಉತ್ಪತ್ತಿ ಆಗ್ತವೆ.
ಅದೇ ರೀತಿಯಾಗಿ ಶನಿ ಶಾಂತಿ ಜುಲೈ 12ನೇ ತಾರೀಕು ನಡೀತಾ ಇರತಕ್ಕಂಥದ್ದು. ಜುಲೈ 12ನೇ ತಾರೀಕಿನ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಮಾಡ್ಲಾಗ್ತಾ ಇದೆ, ಶನಿ ಮಹಾಯಾಗವನ್ನು ಮಾಡ್ಲಾಗ್ತಾ ಇದೆ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ, ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ, ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ. ಇನ್ನು ಉದ್ಯೋಗಿಗಳಿಗೆ ಒಂದಷ್ಟು ಮೇಲಧಿಕಾರಿಗಳಿಂದ ಕಿರುಕುಳಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ತುಂಬಾ ಸುಲಭವಾಗಿ ಸಿಗಬೇಕಾದಂತಹ ಪ್ರಮೋಷನ್ ಆಗ್ಲಿ, ಇನ್ಕ್ರಿಮೆಂಟ್ ಆಗ್ಲಿ, ಟ್ರಾನ್ಸ್ಫರ್ಗಳಾಗ್ಲಿ, ಮುಂಬಡ್ತಿಗಳಾಗ್ಲಿ ಕಷ್ಟ ಆಗುವಂಥದ್ದು. ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾಗತ್ತೆ. ಹೋರಾಟದ ನಂತರ ನಿಮಗೆ ಯಶಸ್ಸು ಸಿಗ್ತಕ್ಕಂತಹದ್ದು. ಮೇಲಧಿಕಾರಿಗಳ ಕ್ರೂರ ದೃಷ್ಟಿಗೂ ಸಹ ಪಾತ್ರವಾಗಬೇಕಾಗ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರು ಅದನ್ನ ಗುರುತಿಸದೆ ಹೋಗಬಹುದು. ನಿಮ್ಮನ್ನ ಇನ್ನಷ್ಟು ಚಿಂತೆಗೆ ದೂಡಬಹುದು. ಹುಷಾರು. ಜೊತೆಗೆ ನಿಮಗೆ ಸಿಗಬೇಕಾಗಿದ್ದಂತಹ ಎಲ್ಲ ಗೌರವಗಳಾಗ್ಲಿ, ಸ್ಥಾನಮಾನಗಳಾಗ್ಲಿ, ಅಥವಾ ಸಿಗಬೇಕಾಗಿದ್ದಂತಹ ಬೇರೆ ಬೇರೆ ಅಂಶದ ವಿಚಾರಗಳಾಗ್ಲಿ ನಿಮಗೆ ಸಿಗದೆ ಹೋಗತ್ತೆ, ವಂಚಿತರಾಗ್ತೀರಿ. ಶನಿ ಶಾಂತಿ ಮಾಡಿಕೊಳ್ಳಿ. ಅದೆಲ್ಲದಕ್ಕೂ ಒಂದು ಉತ್ತಮವಾಗಿದ್ದಂತಹ ಪರಿಹಾರಗಳು ಸಾಧ್ಯವಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತಹ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ, ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸಗಳಿಗೆ ಆಗತ್ತೆ. ಜೊತೆಗೆ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗಂತೂ ಇದು ಬಹಳ ಸಕಾಲ. ಈಗಾಗಲೇ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇದು ಬಹಳ ಸಕಾಲ ಅಂತಾನೆ ಹೇಳಬಹುದು. ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ಬೆಳೆಗಳು ಬರುವಂತಹದ್ದು. ನಿಮ್ಮ ಬೆಳೆಗಳಿಗೆ ಸರಿಯಾಗಿರ್ತಕ್ಕಂತಹ ಒಂದು
ಬೆಳೆಗಳಿಗೆ ಬೆಲೆಗಳು ಸಿಗತಕ್ಕಂತಹದ್ದು ನಿಮ್ಗಾಗತ್ತೆ. ರೈತಾಪಿ ವರ್ಗದವರಿಗೂ ಬಹಳ ಲಾಭಗಳು, ಯಾಕಂದ್ರೆ ಕೃಷಿಗೆ ಕಾರಕನೇ ಶನಿ. ಈ ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ, ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹವರಿಗೆ, ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಲಾಭಾಂಶಗಳು ಅಧಿಕ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಅನಾನುಕೂಲವಾದಂತಹ ಸಮಯ. ಶನಿ ಶಾಂತಿಯ ಮುಖಾಂತರವಾಗಿ ಅದು ಬಗೆಹರಿಯತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಕುಂಭರಾಶಿಯವರಿಗೆ ಶನಿ ನಕ್ಷತ್ರ ಸಂಚಾರದ ಫಲ ಮತ್ತು ವಕ್ರನಾದಾಗ ಸಿಗಬಹುದಾಗಿರ್ತಕ್ಕಂತಹ ಗೋಚಾರದ ಸೂಚಿತ ಫಲಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.